ಕಾರವಾರದ ಸದಾಶಿವಗಡ, ಜೊಯ್ಡಾದ ಅಣಶಿ ಮತ್ತು ಔರಾದ್ನ ರಾಜ್ಯ ಹೆದ್ದಾರಿಯ ನುಜ್ಜಿಯಿಂದ ಅಣಶಿ ತನಕ 8 ಕಿಲೋಮೀಟರ್ ಸಂಪೂರ್ಣ ಹಾಳಾಗಿದೆ. ಟೆಂಡರ್ ಪ್ರಕ್ರಿಯೆ ಮುಗಿದು 1 ವರ್ಷ ಕಳೆದರೂ ಗುತ್ತಿಗೆದಾರನ ನಿರ್ಲಕ್ಷ್ಯದಿಂದ ಪ್ರಯಾಣಿಕರು ಭಾರೀ ತೊಂದರೆ ಅನುಭವಿಸುವಂತಾಗಿದೆ. ಸದಾಶಿವಗಡ, ಅಣಶಿ, ಜೊಯ್ಡಾ ಮುಖಾಂತರ ಹಾದು ಹೋಗುವ ಔರಾದ್ ರಾಜ್ಯ ಹೆದ್ದಾರಿ ಅಭಿವೃದ್ಧಿಗೆ 2 ಕೋಟಿ ರೂಪಾಯಿ 2024ರಲ್ಲಿ ಮಂಜೂರಿಯಾಗಿದೆ. ಬೆಳಗಾವಿ ಮೂಲದ ಗುತ್ತಿಗೆದಾರನಿಗೆ ಟೆಂಡರ್ ಪ್ರಕ್ರಿಯೆ ಮುಗಿದು 1 ವರ್ಷ ಕಳೆದಿದೆ. ಮಳೆಗಾಲದಲ್ಲಿ ಹೊಂಡಗಳು ಭಾರೀ ಪ್ರಮಾಣದಲ್ಲಿ ಬಿದ್ದು ತುಂಬಲು ಹೆಚ್ಚಿನ ಹಣ ಬೇಕಾಗಿದೆ. ಹೆಚ್ಚಿನ ಎಸ್ಟಿಮೇಟ್ ಬೆಂಗಳೂರು ಕೇಂದ್ರ ಕಚೇರಿಗೆ ಕಳುಹಿಸಿದ್ದು ಮಂಜೂರಾತಿ ದೊರೆಯದೆ ಕಾಮಗಾರಿಗೆ 1 ವರ್ಷದಿಂದ ಗ್ರಹಣ ಹಿಡಿದಿದೆ. ಅಧಿಕಾರಿಗಳು ಮತ್ತು ಗುತ್ತಿಗೆದಾರನ ಇಚ್ಛಾಶಕ್ತಿ ಕೊರತೆಯಿಂದ ಈ ಮಾರ್ಗದಲ್ಲಿ ಸಂಚರಿಸುವ ಪ್ರಯಾಣಿಕರು ಸಂಕಟ ಅನುಭವಿಸುತ್ತಿದ್ದಾರೆ. ನುಜ್ಜಿಯಿಂದ ಅಣಶಿ ಗ್ರಾಮದ ತನಕ 8 ಕಿಲೋಮೀಟರ್ ರಸ್ತೆ ಸಂಪೂರ್ಣ ಹೊಂಡಮಯವಾಗಿದೆ. ಜಿಲ್ಲಾ ಕೇಂದ್ರ ಕಾರವಾರ ಹಾಗೂ ಬೆಳಗಾವಿ, ಗೋವಾಗೆ ಸಂಚರಿಸುವ ಪ್ರಯಾಣಿಕರು ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಶಾಲಾ ವಿದ್ಯಾರ್ಥಿಗಳು, ಸಾರ್ವಜನಿಕರ ಗೋಳು ಕೇಳುವವರೇ ಇಲ್ಲ. ಅಣಶಿಯಿಂದ ಬರಪಾಲಿ ತನಕ 6 ಕಿಲೋಮೀಟರ್ ಕಾಮಗಾರಿಯ ಗುತ್ತಿಗೆ ಪಡೆದವರು ರಸ್ತೆ ಕಾಮಗಾರಿ ಮುಗಿಸಿ ಪ್ರಯಾಣಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಮಳೆಗಾಲದಲ್ಲಿ ಹೆಚ್ಚು ರಸ್ತೆ ಹಾಳಾಗಿದೆ. ಎಸ್ಟಿಮೇಟ್ ಹೆಚ್ಚಾಗಿದ್ದು ಮಂಜೂರಾತಿಗೆ ಕಳುಹಿಸಲಾಗಿದೆ. ರಸ್ತೆ ಲೋಕೋಪಯೋಗಿ ಇಲಾಖೆ ವ್ಯಾಪ್ತಿಗೆ ಬರುತ್ತಿದ್ದು ಕಾಮಗಾರಿ ರಾಷ್ಟ್ರೀಯ ಹೆದ್ದಾರಿ ಇಲಾಖೆ ಮಾಡುತ್ತಿದೆ. ಆದಷ್ಟು ಬೇಗ ಕಾಮಗಾರಿ ಗುತ್ತಿಗೆದಾರರು ಮಾಡುತ್ತಾರೆ ಎಂಬ ವಿಶ್ವಾಸವಿದೆ ಎಂದು ಲೋಕೋಪಯೋಗಿ ಇಲಾಖೆ ಅಧಿಕಾರಿ ತಿಳಿಸಿದ್ದಾರೆ. ಈ ಹಿಂದೆ ರಸ್ತಾ ರೋಕೋ ಹಮ್ಮಿಕೊಂಡಾಗ 1 ವಾರದೊಳಗೆ ರಸ್ತೆ ಕಾಮಗಾರಿ ಪ್ರಾರಂಭಿಸುವುದಾಗಿ ಅಧಿಕಾರಿಗಳು ಹೇಳಿದ್ರು. 1 ತಿಂಗಳು ಮುಗಿಯಲು ಬಂದರೂ ಕೆಲಸ ಪ್ರಾರಂಭವಾಗಿಲ್ಲ. ಇನ್ನೊಮ್ಮೆ ರಸ್ತಾ ರೋಕೋ ಮಾಡಬೇಕಾಗುತ್ತದೆ ಎಂದು ನುಜ್ಜಿ ಗ್ರಾಮದ ಮುಖಂಡ ದೀಪಕ್ ದೇಸಾಯಿ ತಿಳಿಸಿದ್ದಾರೆ. ಪ್ರತಿಭೆಗಳು ಬೆಳಗಲು ಕರಾವಳಿ ಮುಂಜಾವು ನಾನಾ ರೀತಿಯಲ್ಲಿ ವೇದಿಕೆಗಳನ್ನು ಕಲ್ಪಿಸುತ್ತಿದ್ದು ಇದು ಮಾಧ್ಯಮ ಸಂಸ್ಥೆಯೊಂದರ ಅರ್ಥಪೂರ್ಣ ಕಾರ್ಯವೆಂದು ಕಾರವಾರ ತಹಶೀಲ್ದಾರ್ ನಿಶ್ಚಲ್ ನರೋನಾ ಹೇಳಿದರು. ಕಾರವಾರ ನಗರದ ರಾಬಿಯಾ ಪ್ಲಾಜಾ ಸಭಾಭವನದಲ್ಲಿ ಶನಿವಾರ ಜರುಗಿದ ಕರಾವಳಿ ಮುಂಜಾವು ಪತ್ರಿಕೆ ಹಮ್ಮಿಕೊಂಡ ಕೃಷ್ಣಾಷ್ಟಮಿ ನಿಮಿತ್ತ ಕೃಷ್ಣ ವೇಷಧಾರಿ, ಚಿಣ್ಣರ ಮತ್ತು ಮಕ್ಕಳ ದಿನಾಚರಣೆ ಸಂದರ್ಭದಲ್ಲಿ ಮಕ್ಕಳ ಫೋಟೋ ಸ್ಪರ್ಧೆ, ದೀಪಾವಳಿ ವಿಶೇಷಾಂಕದಲ್ಲಿನ ಕಥಾ ಮತ್ತು ಕವನ ಸ್ಪರ್ಧೆ ಹಾಗೂ ಕರಾವಳಿ ಮುಂಜಾವು ಡಿಜಿಟಲ್ ವತಿಯಿಂದ ಹಮ್ಮಿಕೊಂಡ ನಾರಿಯರ ಸೀರೆ ಸಂಭ್ರಮದ ವಿಜೇತರಿಗೆ ಬಹುಮಾನ ವಿತರಣೆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಮಾತನಾಡಿದರು. ಆಯೋಜಿಸಿದಂಥ ಪ್ರಾಯೋಜಕರಿಗೆ ಮೊದಲು ನಾನು ಅಪ್ರಿಷಿಯೇಟ್ ಮಾಡ್ತೇನೆ. ಅಂದರೆ ಇಂಥ ಕಾರ್ಯಕ್ರಮಗಳು ನಮ್ಮಲ್ಲಿ ಆಗ್ತಾ ಇದ್ದರೆ ನಮ್ಮಲ್ಲಿ ಎಲ್ಲಿವರೆಗೆ ನಮ್ಮಲ್ಲಿ ಈ ಪೊಟೆನ್ಷಿಯಲ್ ಇದೆ, ಟ್ಯಾಲೆಂಟ್ ಇದೆ ಅಂತ ನಾವು ಗುರುತಿಸ್ಕೊಳ್ಳಿಕ್ಕೆ ಇದೊಂದು ವೇದಿಕೆ. ಸೊ ನಮ್ಮಲ್ಲಿ ಸಾಕಷ್ಟು ಪೊಟೆನ್ಷಿಯಲ್ ಇದೆ, ಸಾಕಷ್ಟು ಟ್ಯಾಲೆಂಟ್ಸ್ ಇದೆ, ಬಟ್ ಅದನ್ನು ರೆಕಗ್ನೈಸ್ ಮಾಡಲಿಕ್ಕೆ ಯಾವುದೇ ವೇದಿಕೆ ಇಲ್ಲ. ಸೊ ಇದೊಂದು ಚಿಕ್ಕ ಮತ್ತು ಚೊಕ್ಕವಾದ ವೇದಿಕೆ ಸಹ ನಮಗೆ ಮುಂದಿನ ದಿನಗಳಲ್ಲಿ ದೊಡ್ಡದಾಗಿ ಬೆಳೆಯಬೇಕು ಮತ್ತು ಈ ರೀತಿ ಪುನಃ ಕಂಟಿನ್ಯೂಸ್ ಆಗಿ. ಕಾರ್ಯಕ್ರಮದಲ್ಲಿ ಅತಿಥಿಯಾಗಿದ್ದ ನಿವೃತ್ತ ಪ್ರಾಂಶುಪಾಲ ಡಾಕ್ಟರ್ ಮಹೇಶ್ ಗುಳಿಕಟ್ಟೆ ಮಾತನಾಡಿ, ಸಾಂಸ್ಕೃತಿಕ ಮತ್ತು ಸಾಹಿತ್ಯಿಕ ಕಾರ್ಯಕ್ರಮಗಳ ಮೂಲಕ ಪತ್ರಿಕೆ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತಿದ್ದು ಇದು ಸಾಮಾಜಿಕ ಜವಾಬ್ದಾರಿ ಎಂದರು. ಪ್ರಥಮವಾಗಿ ನಮಗೆ ಬೇಕಾಗಿರುವುದು ಪತ್ರಿಕೆ. ಯಾಕಂದರೆ ಒಂದು ದಿವಸ ಅದನ್ನು ಓದದೇ ಇದ್ದರೆ ನಮಗೆ ಸಮಾಧಾನ ಆಗುವುದಿಲ್ಲ. ಅದರಲ್ಲಿ ಎಲ್ಲರೂ ವಿಶೇಷವಾಗಿ ಹಿರಿಯ ನಾಗರಿಕರು ಇದನ್ನು ಬಹಳ ಖುಷಿಯಿಂದ, ಪ್ರೀತಿಯಿಂದ ಅದನ್ನು ಓದಿ ಆನಂದಿಸ್ತಕ್ಕಂಥ ಸಂದರ್ಭವನ್ನು ಸಾಕಷ್ಟು ಕೇಳಿದೆ. ನನಗೆ ಒಂದು ಸಂದರ್ಭದಲ್ಲಿ ಮೊನ್ನೆ 10 ದಿನಗಳ ಕಾಲ ಟೂರಿಗೆ ಹೋಗಿದ್ದೆ. ಅಲ್ಲಿ ಮತ್ತೋರ್ವ ಅತಿಥಿ ಜನಶಕ್ತಿ ವೇದಿಕೆ ಅಧ್ಯಕ್ಷ ಮಾಧವ್ ನಾಯಕ್ ಮಾತನಾಡಿ, ಕರಾವಳಿ ಮುಂಜಾವು ಉತ್ತರ ಕನ್ನಡದಲ್ಲಿ ವಿರೋಧ ಪಕ್ಷದ ಹಾಗೆ ಕೆಲಸ ಮಾಡುತ್ತಿದೆ. ಜಾತಿ ಧರ್ಮದ ಹಂಗಿಲ್ಲದೆ ಎಲ್ಲರನ್ನ ಸಮಾನರಾಗಿ ಕಾಣುವಂತೆ ಪತ್ರಿಕಾ ಧರ್ಮ ತೋರುತ್ತಿದೆ ಎಂದರು. ವೇದಿಕೆಯನ್ನು ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಮತ್ತು ಕರಾವಳಿ ಮುಂಜಾವು ಪತ್ರಿಕೆ ಒಂದು ಅವಕಾಶ ಮಾಡಿಕೊಟ್ಟಿದೆ ಅಂತ ಹೇಳಿ ಇವತ್ತು ನಾನು ಬಯಸ್ತೇನೆ. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಸೆಂಟ್ ಮಿಲಾಗ್ರಿ ಸೌಹಾರ್ದ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ವ್ಯವಸ್ಥಾಪಕ ನಿರ್ದೇಶಕ ಜಾರ್ಜ್ ಫರ್ನಾಂಡಿಸ್ ಮಾತನಾಡಿ, ಕರಾವಳಿ ಮುಂಜಾವು ಉತ್ತರ ಕನ್ನಡದ ಜನಮನದ ಜೀವನಾಡಿಯಾಗಿ ಕೆಲಸ ಮಾಡುತ್ತಿದೆ. ಪತ್ರಿಕೆ ಓದುವುದರ ಜೊತೆಗೆ ಓದುಗರ ಸಹಭಾಗಿತ್ವಕ್ಕೆ ಇಂತಹ ಸ್ಪರ್ಧೆಗಳನ್ನು ಹಮ್ಮಿಕೊಳ್ಳುತ್ತಿರುವುದು ಉತ್ತಮ ಕಾರ್ಯ ಎಂದರು. ಪೇಪರ್ ನಮಗೆ ಪೇಪರ್ ಓದಿಲ್ಲ ಅಂದರೆ ಆಗೋದಿಲ್ಲ. ಈಗ ಪೇಪರ್ ಹಾಕುವಾಗ ಸ್ವಲ್ಪ ಲೇಟ್ ಅಂದರೆ 2-3 ಸಲ
ಬಾಗಿಲ ಹೊರಗೆ ಬಾಗಿಲು ತೆಗೆದು ಹೊರಗೆ ಹೋಗಿ ನೋಡಿ ಬರ್ತೇವೆ. ಆ ರೀತಿ ಪೇಪರ್ ನಮಗೆ ಅಷ್ಟು ಇಂಟ್ರೆಸ್ಟ್, ಒಂದು ದಿವಸ ಹೋಗಿಲ್ಲ ಅಂದರೆ ಆಗೋದಿಲ್ಲ. ಆ ರೀತಿಯಲ್ಲಿ ನಾವು ಪೇಪರ್ನು ನಾವು ಹೊಂದಾಣಿಕೆ ಮಾಡಿಬಿಟ್ಟಿದ್ದೇವೆ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಕರಾವಳಿ ಮುಂಜಾವು ದಿನಪತ್ರಿಕೆಯ ವ್ಯವಸ್ಥಾಪಕ ಸಂಪಾದಕ ಗಂಗಾಧರ್ ಹಿರೇಗುತ್ತಿ ಮಾತನಾಡಿ, ಕರಾವಳಿ ಮುಂಜಾವು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಪ್ರಸಿದ್ಧಿಯ ಜೊತೆಗೆ ಹಾವೇರಿ, ಶಿವಮೊಗ್ಗ, ಉಡುಪಿ ಜಿಲ್ಲೆಯಲ್ಲೂ ಪ್ರಸಾರವಾಗಿ ಇದೀಗ ಪ್ರಾದೇಶಿಕ ಪತ್ರಿಕೆಯಾಗಿದೆ. ನಾಡಿನಲ್ಲಿ ಚಾಪು ಮೂಡಿಸಿದ ಪತ್ರಿಕೆಯಾಗಿ ಹೊರಹೊಮ್ಮಿದ್ದು ಮುಂದಿನ ದಿನದಲ್ಲಿ ಪ್ರಗತಿಯ ಮತ್ತಷ್ಟು ಹೆಜ್ಜೆ ಇಡಲಿದೆ ಎಂದರು. ಈ ಪತ್ರಿಕೆನ ಬೆಳೆಸಿದಂತಹ ಆ ಓದುಗರನ್ನ ನಾವು ಒಂದು ರೀತಿಯಲ್ಲಿ ಅವರ ಪ್ರತಿಭೆಯನ್ನು ಹೊರಹಾಕಿ ಒಂದು ರೀತಿಯ ಒಂದು ಕೊಡಕೊಳ್ಳುವ ಸಂಬಂಧ ಅಂತ ಹೇಳಿ ನಾನು ಇದನ್ನು ಭಾವಿಸ್ತೇನೆ. ಪತ್ರಿಕೆ ಇವತ್ತು ಬಹಳ ಉತ್ತರ ಕನ್ನಡ ಜಿಲ್ಲೆ ಮಾತ್ರವಲ್ಲ, ಒಂದು ಮೂರು ಜಿಲ್ಲೆಗಳನ್ನು ನಾವು ಆವರಿಸಿಕೊಂಡಿದ್ದೇವೆ. ಇಡೀ ಕರ್ನಾಟಕದಲ್ಲಿ ನಾನು ನಿಮ್ಮ ಜೊತೆಗೆ ಈಗಾಗಲೇ ನಮ್ಮ ಪತ್ರಿಕೆ ಬಗ್ಗೆ ಮಾತನಾಡಿದ್ದಾರೆ. ನಮ್ಮ ಪತ್ರಿಕಾ ವಲಯದಲ್ಲಿ, ಅದರಲ್ಲಿ ಪ್ರಾದೇಶಿಕ ಪತ್ರಿಕೆಗಳೇನಿದೆ ಎಲ್ಲ ಕರ್ನಾಟಕದಲ್ಲಿ ಅತ್ಯುತ್ತಮವಾಗಿ ನಂಬರ್ 1 ಈ ಒಂದು ಕ್ವಾಲಿಟಿಯಿಂದ ಬರುವಂಥ ಪತ್ರಿಕೆ. ವಿಜೇತರ ಪರವಾಗಿ ನಿವೃತ್ತ ಪ್ರಾಚಾರ್ಯ ಯಲ್ಲಾಪುರದ ಬೀರಣ್ಣ ನಾಯಕ್ ಮೊಗಟ ಅಭಿಪ್ರಾಯ ವ್ಯಕ್ತಪಡಿಸಿ, ಕರಾವಳಿ ಮುಂಜಾವು ದೀಪಾವಳಿ ವಿಶೇಷಾಂಕದಲ್ಲಿ ಪ್ರಕಟವಾಗಿರುವ ಕತೆಗಳು ರಾಜ್ಯ ಮಟ್ಟದ ಪತ್ರಿಕೆಗಳಲ್ಲಿ ಪ್ರಕಟವಾದ ಕತೆಗಳಿಗೂ ಮೀರಿದ ರೀತಿಯಲ್ಲಿ ಓದುಗರನ್ನ ಸೆಳೆಯಬಲ್ಲ ಸಾಮರ್ಥ್ಯ ಹೊಂದಿತ್ತು ಎಂದರು. ಕಥೆಗಳ ಬಗ್ಗೆ ಹೇಳಬೇಕಂತ ಹೇಳಿದ್ರೆ, ನಾನು ಕರಾವಳಿ ಮುಂಜಾವಿನಲ್ಲಿ ಪ್ರಥಮ ಸ್ಥಾನ, ದ್ವಿತೀಯ ಸ್ಥಾನ, ತೃತೀಯ ಸ್ಥಾನ, ಸಮಾಧಾನಿಕರ ಬಹುಮಾನ ಎಲ್ಲ ಕಥೆಗಳನ್ನು ನಾನು ಓದಿದೆ. ಅವರ ಹೆಸರನ್ನು ನಾನು ತೆಗೆದುಕೊಳ್ಳಿಕ್ಕೆ ಹೋಗೋದಿಲ್ಲ, ಆದರೆ ಕಥೆಗಳ ಸ್ವರೂಪವಾದ ಬಗ್ಗೆ ಹೇಳಿದೆ. ಬಹುತೇಕ ನಾವು ನಗರದ ಚರ್ಚೆ ಮಾಡ್ತೇನೆ. ನಾನು ಈ ಪ್ರಜಾವಾಣಿಯಿಂದ ಹಿಡಿದು ಎಲ್ಲ ಪತ್ರಿಕೆಗಳು ನಡೆಸಿದಂತಹ ಕಥಾ ಸ್ಪರ್ಧೆಯ ಕಥೆಗಳನ್ನು ನಾನು ಓದಿರ್ತೇನೆ. ಕಾರ್ಯಕ್ರಮದಲ್ಲಿ ಜಿಲ್ಲೆಯ ನಾನಾ ಭಾಗದಿಂದ ಆಗಮಿಸಿದ ಸ್ಪರ್ಧಾ ವಿಜೇತರು ಪಾಲ್ಗೊಂಡು ಬಹುಮಾನ ಪಡೆದರು. ಕೃಷ್ಣ ವೇಷಧಾರಿ ವಿಜೇತರು, ಮಕ್ಕಳ ದಿನಾಚರಣೆ ಫೋಟೋ ಸ್ಪರ್ಧೆ ವಿಜೇತರು, ದೀಪಾವಳಿ ಕತೆ ಮತ್ತು ಕವನ ಸ್ಪರ್ಧೆಯಲ್ಲಿ ವಿಜೇತರು ಮತ್ತು ನವರಾತ್ರಿ ಸಂದರ್ಭದಲ್ಲಿ ನಾರಿಯರ ಸೀರೆ ಸಂಭ್ರಮದ ವಿಜೇತರಿಗೆ ಬಹುಮಾನ ಮತ್ತು ಅಭಿನಂದನಾ ಪತ್ರವನ್ನ ವೇದಿಕೆಯಲ್ಲಿದ್ದ ಗಣ್ಯರು ಪ್ರದಾನ ಮಾಡಿದ್ರು. ಕಾರ್ಯಕ್ರಮದಲ್ಲಿ ಕರಾವಳಿ ಮುಂಜಾವು ಕಾರ್ಯನಿರ್ವಾಹಕ ಸಂಪಾದಕ ಟಿಬಿ ಹರಿಕನ್ ಸ್ವಾಗತಿಸಿ ನಿರೂಪಿಸಿದ್ರೆ, ಬಹುಮಾನ ವಿತರಣೆಯ ನಿರೂಪಣೆಯನ್ನ ಕರಾವಳಿ ಮುಂಜಾವು ಡಿಜಿಟಲ್ ಸುದ್ದಿವಾಚಕಿ ಶಿಲ್ಪಾ ನಿರ್ವಹಿಸಿದ್ರು. ಶ್ಯಾಮ್, ಅರುಣ್, ಶೋಭಾ, ಅನಿತಾ, ಶಶಿ, ಲಕ್ಷ್ಮೀಕಾಂತ್ ಸಹಕರಿಸಿದ್ರು. ಕಾಳಿ ಹುಲಿ ಯೋಜನೆ ವನ್ಯಜೀವಿ ವಿಭಾಗ ಜೊಯ್ಡಾ ಕುಂಬಾರವಾಡ ವಲಯದಲ್ಲಿ ಕಾಡು ಪ್ರಾಣಿಗಳ ಹಾವಳಿಯಿಂದ ರೈತರ ಅಪಾರ ಪ್ರಮಾಣದ ಭತ್ತದ ಬೆಳೆ ಹಾನಿಯಾಗಿದೆ. ಅರಣ್ಯ ಇಲಾಖೆಯಿಂದ ಪರಿಹಾರ ಭರವಸೆ ಸಿಕ್ಕಿದೆ. ಜೊಯ್ಡಾ ಗೋಡ್ಸೆತ್ ಗ್ರಾಮದ ರೈತ ಮೋಹನ್ ಮಹಾದೇವ್ ಕಮಗಾಳ್ಕರ್, ಮನೋಹರ್ ರಾಮ ವೇಳಿಪರಿಗೆ ಸೇರಿದ ಭತ್ತದ ಗೂಡಿಗೆ ಕಾಡು ಹಂದಿ ದಾಳಿ ಮಾಡಿದೆ. ಲಕ್ಷಾಂತರ ರೂಪಾಯಿ ಭತ್ತದ ಬೆಳೆ ಹಾನಿಯಾಗಿದೆ. ಕಳೆದ 2-3 ದಿನಗಳಿಂದ ಕಾಡು ಪ್ರಾಣಿಗಳ ಕಾಟ ಮುಂದುವರೆದಿದೆ. ರೈತರ ಬದುಕು ಕಂಗಾಲಾಗಿದೆ. ಅರಣ್ಯ ಇಲಾಖೆ ಕಂಬಾರವಾಡ ವನ್ಯಜೀವಿ ವಲಯದಲ್ಲಿ ಪ್ರಕರಣ ದಾಖಲಾಗಿದೆ. ವಲಯ ಅರಣ್ಯಾಧಿಕಾರಿ ಗಿರೀಶ್ ರವರು ಪ್ರಕರಣ ದಾಖಲಿಸಿ ಹೆಚ್ಚಿನ ಪರಿಹಾರದ ಭರವಸೆ ನೀಡಿದ್ದಾರೆ. ಗೋಕರ್ಣ ಗಂಜಿಗದ್ದೆಯ ಬಸ್ ನಿಲ್ದಾಣಕ್ಕೆ ತೆರಳುವಲ್ಲಿ ಚರಂಡಿ ಮುಚ್ಚಿದ ಸಿಮೆಂಟ್ ಹಲಗೆ ಮುರಿದಿದ್ದು, ತೀರಾ ಅಪಾಯದಲ್ಲಿ ಪಾದಾಚಾರಿಗಳು, ವಾಹನ ಸವಾರರು ತೆರಳಬೇಕಿದ್ದು, ಇದನ್ನು ಸರಿಪಡಿಸುವಂತೆ ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಬಸ್ ನಿಲ್ದಾಣದಿಂದ ಗಂಜಿಗದ್ದೆ ಬಳಿ ತೆರಳುವಾಗ ಎದುರಿನಿಂದ ಬರುವ ವಾಹನಕ್ಕೆ ಜಾಗ ಬಿಡುವ ಭರದಲ್ಲಿ ಸ್ವಲ್ಪ ಯಾಮಾರಿದ್ರೂ 4-5 ಅಡಿಗೂ ಹೆಚ್ಚು ಆಳದ ಚರಂಡಿಯಲ್ಲಿ ಬಿದ್ದು ಜೀವ ಕಳೆದುಕೊಳ್ಳುವ ಆತಂಕವಿದೆ. ಇನ್ನು ಕಬ್ಬಿಣದ ರಾಡ್ಗಳು ಸಹ ಇದ್ದು, ನಡೆದು ಹೋಗುವವರು ಆಯತಪ್ಪಿ ಬಿದ್ರೆ ಕಾಲು ಸೀಳಿ ಹೋಗುವ ಅಪಾಯವಿದೆ. ಶಾಲಾ ವಿದ್ಯಾರ್ಥಿಗಳು ಸಹ ಇದೇ ಮಾರ್ಗದಲ್ಲಿ ಸಂಚರಿಸುತ್ತಾರೆ. ಶಾಲೆ ಬಿಡುವ ವೇಳೆಯಲ್ಲಿ ವಾಹನ ದಟ್ಟಣೆ ಸಹ ಹೆಚ್ಚಾಗಿದ್ದು, ವಾಹನ ಭರಾಟೆ ತಪ್ಪಿಸಲು ರಸ್ತೆ ಅಂಚಿನಲ್ಲಿ ಬಂದ್ರೆ ಚರಂಡಿ ಬೀಳುವ ಸ್ಥಿತಿ ಇದೆ. ಹಲವು ದಿನಗಳಿಂದ ಜನರು ಈ ಭಾಗದಲ್ಲಿ ಸಂಚರಿಸಲು ತೊಂದರೆ ಅನುಭವಿಸುತ್ತಿದ್ದು, ಜನಪ್ರತಿನಿಧಿಗಳು, ಅಧಿಕಾರಿಗಳು ಸರಿಪಡಿಸದೆ ನಿರ್ಲಕ್ಷಿಸಿರುವುದಕ್ಕೆ ಜನರು ಆಕ್ರೋಶ ವ್ಯಕ್ತಪಡಿಸಿದ್ದು, ಜಿಲ್ಲಾಡಳಿತವಾದರೂ ಕ್ರಮ ತೆಗೆದುಕೊಳ್ಳಲಿ ಎಂದಿದ್ದಾರೆ. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ವಿನಾಯಕ್ ಶಾಸ್ತ್ರಿ, ಗೋಕರ್ಣ. ಪ್ರಾಮಾಣಿಕವಾಗಿ ಮಾಡುವ ಎಲ್ಲ ಕೆಲಸಗಳು ಕೂಡ ಶ್ರೇಷ್ಠವಾಗಿಯೇ ಇರುತ್ತದೆ. ಆದರೆ ಆರೋಗ್ಯ ಕ್ಷೇತ್ರದಲ್ಲಿ ದಾದಿಯರ ಸೇವಾ ವೃತ್ತಿ ಮಾತ್ರ ಎಲ್ಲ ಕೆಲಸಗಳಿಗಿಂತ ಪವಿತ್ರವಾದುದು. ರೋಗಿಯ ರೋಗವನ್ನು ಶಮನಗೊಳಿಸಲು ಸತತ ಆತ್ಮಸ್ಥೈರ್ಯದ ಜೊತೆಗೆ ಆರೈಕೆ ಮಾಡುವ ಮೂಲಕ
ನರ್ಸಿಂಗ್ ಸೇವೆ ಜೀವ ಉಳಿಸುವ ಮಹತ್ವದ ಕಾಯಕವಾಗಿದೆ ಎಂದು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಬಿಎನ್ ವಾಸರೆ ನುಡಿದರು. ದಾಂಡೇಲಿ ನಗರದ ಹಾರ್ನ್ಬಿಲ್ ಸಭಾಭವನದಲ್ಲಿ ಕೆಎಲ್ಇ ನರ್ಸಿಂಗ್ ಕಾಲೇಜಿನ 17ನೇ ಬ್ಯಾಚಿನ ಪ್ರಥಮ ವರ್ಷದ ವಿದ್ಯಾರ್ಥಿಗಳ ದೀಪದಾನ ಮತ್ತು ಪ್ರಮಾಣವಚನ ಸ್ವೀಕಾರ ಸಮಾರಂಭದಲ್ಲಿ ಉದ್ಘಾಟಿಸಿ ಮಾತನಾಡುತ್ತಿದ್ರು. ನರ್ಸ್ ಕೆಲಸ ಅಂದ್ರೆ ಅದು ವೃತ್ತಿಯಷ್ಟೇ ಅಲ್ಲ, ಅದೊಂದು ಸೇವೆ. ನಮ್ಮ ಶಿಕ್ಷಣ ವೃತ್ತಿಯ ಜೊತೆಗೆ ಒಂದಿಷ್ಟು ಮಾನವೀಯ ಗುಣವನ್ನ ನಾವು ಬೆಳೆಸಿಕೊಂಡಿರಬೇಕು. ಸ್ನೇಹ ಮತ್ತು ಸೌಖ್ಯ ಮಾಡುವಾಗ ಒಳ್ಳೆಯದನ್ನ ಆಯ್ಕೆ ಮಾಡಿಕೊಳ್ಳಬೇಕು. ಆದರ್ಶದ ಮತ್ತು ಸಂಸ್ಕಾರದ ಬದುಕನ್ನ ನಡೆಸುವ ಮೂಲಕ ಇನ್ನೊಬ್ಬರಿಗೆ ಮಾದರಿಯಾಗಬೇಕು ಎಂದರು. ಒಂದು ನಿಜವಾದ ಸೇವೆಯನ್ನು ಮಾಡುವ ಮೂಲಕ ತಮ್ಮ ಬದುಕನ್ನು ಕಂಡುಕೊಳ್ಳುವ ಯಾವುದಾದ್ರೂ ಕ್ಷೇತ್ರ ಇದ್ದರೆ ಅದು ನರ್ಸಿಂಗ್ ಕ್ಷೇತ್ರ ಅಂತ ನಾವು ಅರ್ಥ ಮಾಡ್ತೀವಿ. ನಾವೆಲ್ಲ ನೋಡ್ತೀವಿ, ಹೌದು ನಾವು MBBS ಮಾಡ್ಬೋದು, ಡಾಕ್ಟರ್ ಇದ್ದಾರೆ, ಅನೇಕ ಭಾಷೆ ನಾವು MBBS ಮಾಡ್ಬೋದು, ಬೇರೆ ಇಂಜಿನಿಯರಿಂಗ್ ಮಾಡ್ಬೋದು, ಬೇರೆ ಯಾವ ದೊಡ್ಡ ಕೋರ್ಸ್ಗಳಿಗೆ ಹೋಗ್ಬೋದು. ಕೋರ್ಸ್ಗಳು, ವೃತ್ತಿಗಳು, ಹುದ್ದೆಗಳು ದೊಡ್ಡದಲ್ಲ, ಮಾಡುವ ಕೆಲಸ ಇದೆಯಲ್ಲ, ನನ್ನ ವೃತ್ತಿ ಇದೆಯಲ್ಲ, ಅದನ್ನು ನಾವು ಗೌರವದಿಂದ ಪವಿತ್ರವಾದ ಮನಸ್ಸಿನಿಂದ ಮಾಡಿದರೆ ಆ ಕೆಲಸ ಎಲ್ಲ ಕೆಲಸಗಳು ಕೂಡ ದೊಡ್ಡದೇ ಅಂತೇಳಿ ತಿಳ್ಕೊಂಡವರು ನಾನು. ಹಾಗಾಗಿ ಇವತ್ತು ನಾವು ನೋಡ್ತೇವೆ, ಅದು ಆಸ್ಪತ್ರೆಗಳಲ್ಲಿರ್ಬೋದು, ಸಾರ್ವಜನಿಕ ವಲಯದಲ್ಲಿರ್ಬೋದು, ನಾವು ತಕ್ಷಣ ಎಲ್ಲರೂ ಆದರೆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿದ್ದ ದಂತ ವೈದ್ಯರ ಸಂಘದ ಜಿಲ್ಲಾಧ್ಯಕ್ಷ ಡಾಕ್ಟರ್ SN ದಪ್ಪೇದಾರ್, ಉಪವಲಯ ಅರಣ್ಯಾಧಿಕಾರಿ ಸಂಗಮೇಶ್ H ವೀರಾಪುರ ಶುಭ ಹಾರೈಸಿ ಮಾತನಾಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ನರ್ಸಿಂಗ್ ಕಾಲೇಜಿನ ಪ್ರಾಚಾರ್ಯ ವಿನಾಯಕ್ ಪಾಟೀಲ್, ಕೆಎಲ್ಇ ಸಂಸ್ಥೆಯಲ್ಲಿ ನರ್ಸಿಂಗ್ ಅಭ್ಯಾಸ ಮಾಡುವುದೇ ಎಲ್ಲರ ಹಿರಿಮೆಯಾಗಿದ್ದು, ದೇಶದಾದ್ಯಂತ 100ಕ್ಕೂ ಹೆಚ್ಚು ಶಾಖೆಯನ್ನ ಹೊಂದಿರುವ ಕೆಎಲ್ಇ ಬಡ ಮತ್ತು ಮಧ್ಯಮ ವರ್ಗದವರಿಗೆ ಶೈಕ್ಷಣಿಕ ಸೇವೆಯನ್ನ ನೀಡುತ್ತಿದೆ ಎಂದರು. ಕಾಲೇಜಿನ ಉಪನ್ಯಾಸಕಿ ಪ್ರತಿಭಾವತಿ ಸಾವಂತ್ ನೂತನ ವಿದ್ಯಾರ್ಥಿಗಳಿಗೆ ಪ್ರತಿಜ್ಞಾ ವಿಧಿಯನ್ನ ಬೋಧಿಸಿದ್ರು. ಉಪನ್ಯಾಸಕಿಯರಾದ ರಜಿಕಾ ಮೊಲ್ಕಾ ಸ್ವಾಗತಿಸಿದ್ರು. ಜ್ಯೋತಿ ಗಾವಡೆ ವಂದಿಸಿದ್ರು. ಶೈಲಾ ಗುತ್ತಲ್ ಮತ್ತು ಕೋಮಲಾ ಕಮ್ಮಾರ್ ನಿರೂಪಿಸಿದ್ರು. 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್, ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ, ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ, ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್. ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ, ವ್ಯಾಪಾರ ಮಳಿಗೆಯ ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, LED ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ
ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜಿರೇಟರ್, ವಾಷಿಂಗ್ ಮಷಿನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್ ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ, ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ, ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.